ಹಾಯ್ ಗಾಯ್ಸ್, ನೀವೇನಾದರೂ ನಾನು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು, ಶೇರು, ಕಮೆಂಟ್ ಮಾಡೋದು ಮರಬೇಡಿ. ಟುಡೇ ವರ್ಕೌಟ್ ಏನಂದರೆ ಶೋಲ್ಡರ್ ವರ್ಕೌಟ್. ಮೋಸ್ಟ್ ಮಸಲ್ ಗ್ರೋತ್ ಆಗೋ ವರ್ಕೌಟ್ ನಿಮಗೆ ನಾನು 5 ವೇರಿಯೇಷನ್ಸಲ್ಲಿ ಹೇಳ್ಕೊಡ್ತಿದ್ದೇನೆ. ಇದೇ ಅಕೌಂಟ್ ನನ್ನ ಫಾಲೋ ಅಪ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫಸ್ಟ್ ವೇರಿಯೇಷನ್ಸ್ ಬಂದು ಸೀಟೆಡ್ ಡಂಬಲ್ ಪ್ರೆಸ್ 4 ಸೆಟ್ ಮಾಡಿ 12 into 15 reps ಮಾಡಿ. ಸೆಕೆಂಡ್ ವೇರಿಯೇಷನ್ಸ್ ಬಂದು ಸೀಟೆಡ್ ಲ್ಯಾಟ್ರಲ್ ಲೆಗ್. ಈ ವರ್ಕೌಟ್ ನಿಮಗೆ ಮೋಸ್ಟ್ ಮಸಲ್ ಗ್ರೋತ್ ಆಗುತ್ತೆ. ಪೊಸಿಷನ್ಸ್ ಮಾತ್ರ ಕರೆಕ್ಟಾಗಿರಬೇಕು, ಯಾವುದೇ ಕಾರಣಕ್ಕೂ ರಾಂಗ್ ಮಾಡೋಕ್ಕೆ ಹೋಗಬೇಡಿ. ಶೋಲ್ಡ್ರ್ ಇಂಜುರಿ ಆದರೆ ಮತ್ತೊಂದು ಸತಿ ನಿಮಗೆ ಪಿಕಪ್ ಆಗೋದು ಕಷ್ಟ ಆಗುತ್ತೆ. ನಾವು ಯಾವ ಥರ ಟ್ರೈನಿಂಗ್ ಮಾಡ್ತೀರಿ ಟ್ರೈನರ್ಸ್ನ ಕೇಳ್ಕೊಂಡು ಮಾಡಿ. ಈ ವರ್ಕೌಟ್ ಬಂದು ನೆಕ್ಸ್ಟ್ ವೇರಿಯೇಷನ್ಸ್ ಬಂದು ಬೆಂಡ್ ಓವರ್ ಫ್ರಂಟ್ ರೈಸ್ ಬಾರ್ಬಲ್. ಈ ಇದರಲ್ಲಿ ನಿಮಗೆ ತುಂಬಾ ಬೆನಿಫಿಟ್ಸ್ ಇದೆ. ಈ ವರ್ಕೌಟ್ ಮಾಡಿ 4 ಸೆಟ್ 12 into 15 reps 4 set. ಹಾಗೆ ಫೋರ್ತ್ ವೇರಿಯೇಷನ್ಸ್ ಬಂದು ಕೇಬಲ್ ಬೆಂಡ್ ಓವರ್ ಲ್ಯಾಟ್ರಲ್ಗೆ ವರ್ಕೌಟ್ ಆಗುತ್ತೆ. ಈ ವರ್ಕೌಟನ್ನು ತುಂಬ ಕಷ್ಟ ಆಗ್ಬೋದು. ಈಗ ಆಲ್ಟರ್ನೇಟ್ ಬೇರೆ ಡಂಬಲ್ ಇದೆ, ಬಟ್ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಒಳ್ಳೆ ಎಫೆಕ್ಟ್ ಇದೆ, ಮಸ್ತಾಗಿ ಎಫೆಕ್ಟ್ ಬೀಳುತ್ತೆ. ಅದೇ ಥರ ಮಸಲು ಗ್ರೋತ್ ಆಗುತ್ತೆ. ಟ್ರೈ ಮಾಡಿ. ಹಾಗೆಲ್ಲ ನಾನು ಬೇರೆ ವೇರಿಯೇಷನ್ಸ್ ಇದೆ, ಅದು ನಾನು ಯೂಟ್ಯೂಬಲ್ಲಿ ನೆಕ್ಸ್ಟ್ ಯಾವ ಥರ ಮಾಡೋದು ಡಂಬಲಲ್ಲಿ ಅಂತ ನಾನು ತೋರಿಸ್ಕೊಡ್ತೀನಿ. ಹಾಗೆ ಫೋರ್ತ್ ಎಕ್ಸರ್ಸೈಸ್ ಬಂದು ನಿಮಗೆ ಪೇಸ್ಫುಲ್ ವರ್ಕೌಟ್ ಇರುತ್ತೆ. ಇದರಲ್ಲಿ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮತ್ತು ಈ ವರ್ಕೌಟ್ ನಿಮ್ಗೆ ಸಿಗೋಲ್ಲ. ಲೈಕ್ ಆ್ಯಂಡ್ ಶೇರ್ ಮಾತ್ರ ಮರಿಬೇಡಿ. ಹಾಗೆ ನಿಮ್ಗೆ ನೆಕ್ಗೆ ವರ್ಕೌಟು ಬೆಸ್ಟ್ ವರ್ಕೌಟ್ ಬೇಕು ಅಂತಂದರೆ ನಾನು ಈಗ ಮಾಡ್ತಿದ್ದೀನಲ್ವ, ಅದನ್ನು ಈ ವರ್ಕೌಟಲ್ಲಿ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಇದೆ. ಯಾರೂ ಇದು ಮಾಡಲ್ಲ, ಬಟ್ ನಾನು ತೋರಿಸ್ತಿದ್ದೀನಿ ನೋಡಿ. ಇದನ್ನು ಟ್ರೈ ಮಾಡಿ. ಹಾಗೆ ನಾನು ಅನ್ಕೊಂಡು ಫಾಲೋ ಅಪ್ ಮಾಡಿ ಮಾತ್ರ ಮರಿಬೇಡಿ. ಲೈಕು, ಶೇರು, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಗಾಯ್ಸ್, ಸಪೋರ್ಟ್ ಮಾಡಿ. ಇದೇ ಥರ ನಾನು ಎಷ್ಟು ವೀಡಿಯೋ ಮಾಡಬೇಕಾದ್ರೆ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ನನಗೆ ವೀಡಿಯೋದಲ್ಲಿ ತುಂಬ ಲೈಕ್ಸ್ ಬಂದರೆ ನಾನು ಒಂದೊಂದು ವೀಡಿಯೋನ ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ. ಪೊಸಿಷನ್ಸ್, ರಾಂಗ್ ಪೊಸಿಷನ್ಸ್ ಇರುತ್ತೆ, ವರ್ಕೌಟ್ ಯಾವ್ದು ಮಾಡಬೇಕು ಅನ್ನೋದನ್ನು ನಾನು ಪೋಸ್ಟ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಗಾಯ್ಸ್. ಬಾಯ್, ನೆಕ್ಸ್ಟ್ ವೀಡಿಯೋಲಿ ಸಿಗೋಣ.